ಪೂಜ್ಯರಾದ ಶ್ರೀರಾಮಚಂದ್ರಪುರ ಮಠದ ಶ್ರೀಗಳವರಿಗೆ ವಂದಿಸಿ, ನಮ್ಮ ಕ್ಷೇತ್ರದ ಮಂಜುನಾಥ ಸ್ವಾಮಿ ಹಾಗೂ ಇತರ ಧರ್ಮದ ದೇವತೆಗಳನ್ನು ವಂದಿಸಿ, ಇಲ್ಲಿ ಉಪಸ್ಥಿತಿರುವಂಥ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಾಕ್ಟರ್ ಡಿ ಕೆ ಶಿವಕುಮಾರ್ ಅವರೇ, ಅಶೋಕ್ ಕುಮಾರ್ ರೈ ಶಾಸಕರೇ, ಮತ್ತು ಶ್ರೀಮತಿ ಕೆ ರೋಹಿಣಿ ಸುಬ್ಬರತ್ನಂ ಅವರೇ, ಮತ್ತು ರಾಜಶೇಖರ್ ಅವರ ವಕೀಲರೇ, ಮತ್ತು ಇತರ ಎಲ್ಲ ಅವರ ಮಕ್ಕಳೇ ಮತ್ತು ಅವರ ಕುಟುಂಬಸ್ಥರೇ, ಅದು ಆಗಮಿಸಿದ ಎಲ್ಲ ಅತಿಥಿಗಳೇ, ನಾನು ಮುಖ್ಯವಾಗಿ ಇಲ್ಲಿ ಬಂದಾಗ ನನಗೆ ಹಳೆಯ ನೆನಪುಗಳು ಎಲ್ಲ ಇಲ್ಲಿ ಬರ್ತಾಯಿದೆ. ನಾನು ಭಾಳ ಹಿಂದಿನಿಂದ ಇಲ್ಲಿ ಬರ್ತಾ ಇದ್ದೇನೆ. ಸುಬ್ರಹ್ಮಣ್ಯಂ ಇರುವಾಗಲೂ ಕೂಡ ನಾನು ಬಂದಿದ್ದೇನೆ ಇಲ್ಲಿ. ಈಗ ಶ್ರೀಮತಿ ಇವರು ರೋಹಿಣಿ ಅವರು ಸುಬ್ರಹ್ಮಣ್ಯಂ ಅವ್ರ ಜೊತೆ ನೆನಪು ಮಾಡಿಕೊಂಡೆಲ್ಲ ಹಿಂದೆ ಇಲ್ಲಿ ಬರ್ತಾ ಇದ್ದದ್ದು, ಬಂದು ಹೋಗಿದ್ದೆಲ್ಲ. ನಿಜವಾಗಿ ನೋಡಿದರೆ ಇದು ಒಂದು ಬಹಳ ವಿಶೇಷವಾದ ಭೂಮಿ. ಇದು ಎಲ್ಲಿಂದಲೋ ಹೇಗೋ ಇವ್ರನ್ನ ಸೆಳೆದು ತಮಿಳ್ ಮೂಲದವರಾದಂಥ ಇವ್ರನ್ನ ಇಲ್ಲಿ ನೆಲೆಯಲ್ಲಿ ಮಾಡಿ ಶುದ್ಧ ಕನ್ನಡಿಗರನ್ನಾಗಿ ಮಾಡಿ ಕನ್ನಡದ ಇಲ್ಲೆಲ್ಲ ಸಂಗೀತದ ಯಕ್ಷಗಾನ ಪ್ರಿಯರಾಗಿದ್ದಂಥ ನಮಗೆ ರೌದ್ರ ಭೀಕರ ಮತ್ತು ಬೀಭತ್ಸದ ಸಂಗೀತ ಮತ್ತು ಇದು ಗೊತ್ತಿದ್ದಂಥ ಕಾಲದಲ್ಲಿ ಶಾಸ್ತ್ರೀಯ ಸಂಗೀತದ ಪರಿಚಯವನ್ನು ಮಾಡಿ ಭಾಳ ಚೆನ್ನಾಗಿ ಇಲ್ಲಿ ಸಂಸ್ಥೆ ನಡೆಸ್ಕೊಂಡು ಬಂದರು. ನಾನು ಅವರಿದ್ದಾಗಲೂ ಬರ್ತಿದ್ದೆ. ಪ್ರತಿ ವರ್ಷ ಕೂಡ ಒಂದು ಕಾರ್ಯಕ್ರಮ ಮಾಡ್ತಿದ್ದರು. ಅದಕ್ಕೆ ಇಲ್ಲಿ ಊರವರು ಯಾರು ಬರ್ತಿರಲಿಲ್ಲ, ಪುತ್ತೂರು, ಬಂಟ್ವಾಳ ಹೀಗೆ ಪರ ಊರಿನೆಲ್ಲ ಜನ ಬಂದು ಇಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು. ಇಂತಹ ಸಂದರ್ಭದಲ್ಲಿ ಅವರು ಬೆಂಗಳೂರಿಗೆ ಹೋಗುವಾಗ ಈ ವಿದ್ಯಾಸಂಸ್ಥೆಗಳು ನಮಗೆ ನಮ್ಮ ಸೊಸೈಟಿಗೆ ಬಿಟ್ಟು ಹೋದು. ಈಗ ಈ ಶಾಲೆನ ನನ್ನ ತಮ್ಮ ಹರ್ಷೇಂದ್ರ ಕುಮಾರ್ ಈಗ ಜೀರ್ಣೋದ್ಧಾರ ಪಡಿಸಿ ಭಾಳ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಮತ್ತು ಈಗ ನೀವು ಪಕ್ಕದಲ್ಲಿರುವಂಥ ಬಿಲ್ಡಿಂಗ್ ನೋಡಿದರೆ ಹೊಸದಾಗಿ ಈಗ ಪಕ್ಕದಲ್ಲಿರ್ತಕ್ಕಂಥ ಹೊಸ ಕಟ್ಟಡವನ್ನು ಹರ್ಷ ಮತ್ತು ಸೇರಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಹೀಗೆ ನನಗೆ ಭಾಳ ಸಂತೋಷ ಆಗ್ತಾಯಿದೆ ಇಲ್ಲಿ ಬರುವಾಗ. ಇವರ ಹಠ ಕಟ್ಟಿ ಏನೇ ಆದರೂ ಕೂಡ ಈ ಸಂಗೀತ ಸಂಸ್ಥೆಯನ್ನು ನಾವು ನಡೆಸ್ತೇವೆ, ಯಾವುದೇ ಕಾರಣಕ್ಕೆ ಈ ಸಂಸ್ಥೆಯನ್ನು ಮುಚ್ಚುವುದಕ್ಕೆ ಬಿಡುವುದಿಲ್ಲ ಅಂತ ಅವರ ತೀರ್ಮಾನದಿಂದಾಗಿ ನಮ್ಮ ರಾಜಶೇಖರ್ ಅವರು ಹಠ ಹಿಡಿದು ಇದು ನಡೆಸ್ತಾ ಇದ್ದಾರೆ. ಇದು ಬಹಳ ಕಷ್ಟದ ಕೆಲಸ ಆದರೂ ಕೂಡ ಅದನ್ನು ಚೆನ್ನಾಗಿ ಮಾಡಿದ್ದಾರೆ. ಇದಕ್ಕೆ ನಾನು ವಿಶೇಷವಾಗಿ ರಾಜಶೇಖರ್ ಅವರನ್ನು ಅಭಿನಂದಿಸ್ತೇನೆ. ಮತ್ತು ಅವರ ಈ ನೇತೃತ್ವಕ್ಕಾಗಿ ಅವರ ಉತ್ಸಾಹ ಮತ್ತು ಅವರ ಉತ್ಸಾಹದಿಂದ ಮತ್ತು ಕಾರ್ಯತತ್ಪರದಿಂದ ಈಗ ಈ ಕಟ್ಟಡ ಆಗಿದೆ. ಇದು ಸಂಗೀತ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗತಕ್ಕಂಥ ಒಂದು ಪ್ರಯತ್ನ. ಇಲ್ಲಿ ಎದುರುಗಡೆ ಇಲ್ಲಿ ಪುರಂದರದಾಸರು, ಕನಕದಾಸರು, ತ್ಯಾಗರಾಜರು ಎಲ್ಲರೂ ಕೂತಿದ್ದಾರೆ. ಹಿಂದೆ ಕೂಡ ಇದ್ದು ಮೂರ್ತಿಗಳಿತ್ತು ಇಲ್ಲಿ. ಇವತ್ತು ಆ ಮೂರ್ತಿಗಳನ್ನು ಇಲ್ಲಿ ತಂದು ಇಲ್ಲಿಟ್ಟಿದ್ದಾರೆ, ಹಳೆ ಕಟ್ಟಡದಲ್ಲಿದ್ದದ್ದು. ಅಂತಹ ಒಂದು ವಿಶೇಷವಾದಂಥ ಸಂಗೀತ ವಾಗ್ಯಕಾರರನ್ನು ಇಲ್ಲಿ ಸ್ಮರಿಸುವಂಥ ಕೆಲಸ. ಮತ್ತು ಅವರಿಗೆ ಈಗ ಹೇಳಿದರು, ಇದು ದಕ್ಷಿಣದ ತಿರುವಯ್ಯಾರ್ ಅಂತ. ನಿಜವಾಗಿ ಇದು ಸತ್ಯವಾದ ಮಾತು. ಈ ದಕ್ಷಿಣದ ಭಾರತದಲ್ಲಿ ಇಂತಹ ಒಂದು ಕೇಂದ್ರ ಇನ್ನೊಂದಿಲ್ಲ. ಹಾಗಾಗಿ ಅವರನ್ನು ಅಭಿನಂದಿಸ್ತೇನೆ. ಮತ್ತು ವಿಶೇಷವಾಗಿ ಇಂಥ ಸಂಸ್ಥೆಯನ್ನು ಉಳಿಸಿ ಬೆಳೆಸಿಕೊಂಡು ಹೋದ ಬಗ್ಗೆ ಅವರೆಲ್ಲ ಕುಟುಂಬಸ್ಥರು ನಾನು ಅಭಿನಂದಿಸ್ತೇನೆ. ಮತ್ತು ಇಲ್ಲಿ ಸಂಗೀತ ಅಭಿಮಾನಿಗಳಾದ ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ನಾನು ಅಭಿನಂದಿಸ್ತೇನೆ. ಯಾಕಂದರೆ ನಿಮ್ಮ ಸಹಕಾರ, ನಿಮ್ಮ ಭಾಗವಹಿಸಿಲ್ಲದಿದ್ದರೆ ಈ ಸಣ್ಣ ಊರಲ್ಲಿ ಇಂಥ ಸಂಸ್ಥೆಯನ್ನು ಕಟ್ಟಿ ನಡೆಸಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಿಮ್ಮೆಲ್ಲರೂ ಅಭಿನಂದಿಸ್ತೇನೆ. ಇವತ್ತು ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಬಂದು ಭಾಳ ದೊಡ್ಡ ಗೌರವವನ್ನು ಕೊಟ್ಟಂತಾಗಿದೆ. ಈ ಸಂಸ್ಥೆಗಳಿಗೆ ಅವರ ಗೌರವ ಹೆಚ್ಚಿದ್ದಕ್ಕೆ. ಮತ್ತು ಅವರು ಸ್ವತಃ ವಿದ್ವಾಂಸರು, ಸಂಸ್ಕೃತವನ್ನು ಚೆನ್ನಾಗಿ ಆಡಬಲ್ಲರು, ಸಂಸ್ಕೃತ ಶ್ಲೋಕವನ್ನು ಭಾಳ ಚೆನ್ನಾಗಿ ಹೇಳಬಲ್ಲರು. ಹಾಗಾಗಿ ನಮ್ಮ ಶಿವಕುಮಾರ್ ಅವರ ಈ ಉಪಸ್ಥಿತಿಯಿಂದ ಈ ಕಾರ್ಯಕ್ರಮಕ್ಕೆ ಇನ್ನೂ ಹೆಚ್ಚು ಬೆಲೆ ಬಂದಿದೆ ಅಂತ ನಾನು ತಿಳಿದು ಅವರಿಗೆ ವಿಶೇಷವಾದ ಅಭಿನಂದನೆಯನ್ನು ಕೊಡ್ತೇನೆ. ಅದೇ ರೀತಿಯಲ್ಲಿ ನಮ್ಮ ಪೂಜ್ಯ ಶ್ರೀಗಳವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಶೀರ್ವಾದ ನೀಡಿ ಈ ಕಾರ್ಯಕ್ರಮಕ್ಕೆ ದೊಡ್ಡ ಶಕ್ತಿಯನ್ನು ತುಂಬಿದ್ದಾರೆ. ಅಶೋಕ್ ಕುಮಾರ್ ರೈಗಳು ಶಾಸಕರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ವಿಶೇಷ ಮೆರುಗು ನೀಡಿದ್ದಾರೆ. ಅವರೆಲ್ಲರಿಗೂ ಕೂಡ ನನ್ನ ಅಭಿನಂದನೆ ಪೂಜ್ಯರಿಗೆ ನಾನು ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ಹೇಳುತ್ತಾ, ಈ ಸಂಸ್ಥೆ ಸಾರೋದ್ಧಾರವಾಗಿ ನಿಲ್ಲಿ, ಯಾವುದೇ ಕಾರಣಕ್ಕಾಗಿ ಈ ಸಂಸ್ಥೆಯನ್ನು ನಿಲ್ಲುವಂತೆ ಮಾಡಬಾರ್ದು. ಇದನ್ನೆಲ್ಲ ಉಳಿಸಿ ಬೆಳೆಸ್ಕೊಂಡು ಹೋಗುವಂಥ ಕರ್ತವ್ಯ ನಮ್ಮೆಲ್ಲರ ಮೇಲಿದೆ.
ಹಾಗಾಗಿ ಇದು ನಮ್ಮ ಕರ್ತವ್ಯ ಅಂತ ನಾನು ಹೇಳುತ್ತೇನೆ, ಇದು ಅವರ ಕರ್ತವ್ಯ ಅಲ್ಲ. ಆದರೂ ಅವರ ನೇತೃತ್ವವನ್ನು ಯಾರಾದರೂ ವಹಿಸಿಕೊಳ್ಬೇಕಾಗಿದೆ. ಹಾಗೆ ರಾಜಶೇಖರ್ ಅವರು ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಅದರ ನಡೆಸುವಂಥ ಕಾರ್ಯಕ್ರಮ ನಾವೇ ಮಾಡಬೇಕಾಗತ್ತೆ ಅಂತ ಹೇಳಿ, ಸಂಗೀತದ ನಿಜವಾಗಿ ಶಾಸ್ತ್ರೀಯ ಸಂಗೀತವನ್ನು ಉಳಿಸಿ ಬೆಳೆಸಿಕೊಂಡು ಹೋದಂಥ ಕೀರ್ತಿ ಸಾಮಾನ್ಯವಾದಲ್ಲ. ಇದಕ್ಕೆ ವಿಶೇಷವಾಗಿ ಅಭಿನಂದಿಸಿ ಎಲ್ಲರಿಗೂ ಶಿಕ್ಷಕ ಮಂಜುನಾಥ ಸ್ವಾಮಿ ಅನುಗ್ರಹ ಇರಲಿ. ಇಲ್ಲಿಯ ಶಿಕ್ಷಣ ಸಂಸ್ಥೆಯಲ್ಲಿ ಬರೋ ಭಾಗದಲ್ಲಿ ಹೋಗುವಾಗ ನೋಡ್ತಾ ಹೋಗ್ಬೋದು, ಹೈಸ್ಕೂಲ್ ಮತ್ತು ಪ್ರಾಥಮಿಕ ಶಾಲೆಗಳಿಲ್ಲಿದ್ದಾವೆ. ಇಲ್ಲಿ ಕಟ್ಟಡ ಬಸ್ಸುಗಳಿಲ್ಲದೆ ಹುಡುಗರು ಬರ್ತಾ ಇರಲಿಲ್ಲ ಅಂತೇಳಿ ತಮ್ಮ ಹರ್ಷೇಂದ್ರ ಕುಮಾರ್ ಬಸ್ಸುಗಳನ್ನು ಕೂಡ ಮಾಡಿ ಬಸ್ಸಿನ ಸೌಕರ್ಯ ಅನುಕೂಲ ಕೊಟ್ಟು ಶಾಲೆಯನ್ನು ಉಳಿಸಿದ್ದಾನೆ. ಕನ್ನಡ ಮೀಡಿಯಂ ಶಾಲೆ ಇಲ್ಲದ್ರೆ ಉಳಿಯೋದು ಕಷ್ಟ. ಆದರೆ ಈ ಬಸ್ಸು ಮತ್ತು ವ್ಯವಸ್ಥೆಗಳಿದ್ದಲ್ಲಿ ಸೂಕ್ತ ಜನ ಬರ್ತಾರೆ, ಇಲ್ಲಿ ಬರ್ತಾ ಇದ್ದಾರೆ. ಅದನ್ನು ತುಂಬ ಸಂತೋಷದಿಂದ ಈ ಸಂಸ್ಥೆ ಸರೋದ್ಧಾರವಾಗಿ ನಡೆಯಲಿ ಶ್ರೀ ಮಂಜುನಾಥ ಸ್ವಾಮಿಯಲ್ಲಿ ಪ್ರಾರ್ಥಿಸಿ ಅಶೋಕ್ ನಮ್ಮ ಶಿಖರವರವರಿಗೆ ಅಭಿನಂದನೆ ಸಲ್ಲಿಸ್ತಾ ನಾವು ಮಾತು ಮುಗಿಸ್ತೀವಿ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.